ಹಾಂ ಈ ಲೈನ್ ಕಟ್ ಆಗಿಲ್ಲ. ಹಾಂ ಇದೆಲ್ಲ ಸಣ್ಣ ಸಣ್ಣ ಗ್ಯಾಪ್ಗಳು ಸಿಕ್ಕಿರಬೇಕು. ರೀಬೋರ್ ಮಾಡಿಸಿದ್ರೆ ನೀರು ಬರುತ್ತೆ. ಹಾಂ ರೀಬೋರ್ ಮಾಡಿಸಿದ್ರೆ ಹಾಂ ನೀರು ಬರುತ್ತೆ. ಎಷ್ಟು ತನಕ ಹಾಕಿದ್ದೀರಿ? 1200. ಗ್ಯಾಪ್ ಬಂತಾ? ಫಸ್ಟ್ ರನ್ನಿಂಗ್ ಇತ್ತಾ? ರನ್ನಿಂಗ್ ಇದ್ದಿದ್ದಾ? ನೀರು ಕಡಿಮೆ ಆಯ್ತು ಅಂತ ನಿಲ್ಲಿಸ್ಬಿಟ್ಟಿದ್ದೆ ಬರೋದು ಬರ್ತಾ. ಬಟ್ ಇನ್ನೊಂದು ಲೈನ್ ಇದೆ, ಈ ಡೈರೆಕ್ಷನಲ್ಲಿ ಇದನ್ನು ರೀಬೋರ್ ಮಾಡಿಸಿದ್ರು ಕೂಡ ನಿಮ್ಗೆ ಸಿಗುತ್ತೆ, ನೀರು ಸಿಗುತ್ತೆ. ಇದು ಬೇಕಾದ್ರೆ ಕ್ಯಾಪ್ ಹಾಕಿ ಇಟ್ಕೊಳ್ಳಿ. ಪಾಯಿಂಟ್ ಇರೋದು ಚೆನ್ನಾಗಿದೆ. ಈ ಡೈರೆಕ್ಷನಲ್ಲಿ ಗ್ಯಾಪ್ ಡ್ರೈ ಆಗಿದೆ, ಇದು ಡ್ರೈ ಆಗಿದೆ. ಆ ಡೈರೆಕ್ಷನ್ ಬರ್ತಾ ಇರೋದು ಒಂದು ಲೈನ್ ಇದೆ, ಅದು ಇದೆಲ್ಲ ಸೇರಿದ್ರೆ ನಿಮ್ಗೆ ಮ್ಯಾಕ್ಸಿಮಮ್ 1.5 ಇಂಚ್ ಬರ್ಬೋದು. ಬಟ್ ಏನಂದ್ರೆ ಇನ್ನೂ ಡೀಪ್ ಹೋಗ್ಬೇಕದು. 1.5 ಆಗ್ಬೇಕಾ ಸರ್? 1.5 ಬರುತ್ತೆ ಅದು. ಇವಾಗಲೂ ಅಲ್ಲಿರೋದು ನಿಮಗೆ ಒಂದು 3/4 ಇಂಚ್ ಮೇಲೆ ಬರ್ತಾ ಇರುತ್ತೆ ನೀರು. ಈ ಸಣ್ಣ ಸಣ್ಣ ಗ್ಯಾಪ್ಗಳು 2-3 ಗ್ಯಾಪ್ ಸಿಕ್ಕಿರುತ್ತೆ. ಅದು ನೀರು ಬರ್ತಾ ಇದೆ ಮೇಲ್ಗಡೆ, ಕೆಳಗಡೆ ಮೋಟ್ರ್ ಸಿಗ್ತಾ ಇಲ್ಲ, ಫ್ಲೋ ಆಗ್ಬಿಡ್ತೈತೆ. ಕೆಳಗೆ ಫ್ಲೋ ಆಗ್ತಾನೆ ಇದೆಯಾ? ಅದೇ ಕೆಳಗೆ ಡೀಪ್ ಮಾಡಿಸ್ಬಿಟ್ಟು ಅದಕ್ಕೆ ನಾವೇನು ಮಾಡಿದ್ರೆ ಒಳಗಡೆ ಕ್ಲೋಸ್ ಮಾಡಿದ್ರಿ, ಸಿಮೆಂಟು ಜಲ್ಲಿ ಎಲ್ಲ ಹಾಕಿ ಹೋದು ಕೆಳಗಡೆ ಕ್ಲೋಸ್ ಆಗಿಬಿಡ್ಲಿ 800 ಅಡಿಯಾಗ ಹೋಗಿ. ಇದು ಹೋಗೋದು ನೀರು ಸ್ಟಾಕ್ ಆದರೆ 1 ಅವರ್ 2 ಅವರ್ ಓಡಿಸ್ಕೊಳ್ಳೋಣ ಸಾಕು ಅಂತ. ಸಕ್ಸಸ್ ಆಗಿಲ್ಲ. ಇಲ್ಲ ಹಂಗಂದ್ರೆ ಇವಾಗ ಆ ಗ್ಯಾಪನ್ನು ನೀವು ಕೆಳಗಡೆ ಒಂದು 100 ಅಡಿ ಕೆಳಗೆ ಡೀಪ್ ಮಾಡಿಸ್ಬೇಕು ಮಾಡಿ, ಮೋಟ್ರ್ ಅದು ಕೆಳಗಡೆ ಬಿಡಬೇಕು. ನೀವು ಆ ಗ್ಯಾಪನ್ನು ಕೆಳಗಡೆ ನೀವು 100 ಅಡಿ ಡ್ರಿಲ್ ಮಾಡಿಸಿ, ಅದ್ರ ಕೆಳಗಡೆ ನೀವು ಒಂದು 60 ಅಡಿ ಕೆಳಗೆ ಇರಬೇಕು ಮೋಟ್ರು. ಆವಾಗ ಬಂದು ಈ ನೀರು ಬರೋ ನೀರು ನಿಮ್ಗೆ ಸಪ್ಲೈ ಆಗುತ್ತೆ. ಆಲ್ರೆಡಿ ಒಂದು ಸೋರ್ಸನ್ನು ಕಟ್ಟಾಗಿಲ್ಲ. ಈ ಸೋರ್ಸ್ಗಳು ನೀವೆಲ್ಲ ಥರ ಯಾವುದೋ ಎಂಟಿ ಗ್ಯಾಪಲ್ಲಿ ಹೋಗ್ತಾ ಇದೆ, ಅದು ನಿಮ್ಗೆ ಮೇಲೆ ಬರ್ತಾಯಿಲ್ಲ. ಮೋಟ್ರ್ ಮೇಲೆ ನಿಲ್ಲಿಸ್ತಾ ಇದ್ದೀರಿ, ಅದು ಕೆಳಗೆ ಹೋಗ್ಬೇಕು ಮೋಟ್ರು. ಇವಾಗ 1400 ಹಾಕಿದರೆ 350 ತನಕ ನೀವು ಮೋಟ್ರ್ ಬಿಡಬೇಕು.